ನಮಸ್ಕಾರ ಸ್ನೇಹಿತರ. ಗೃಹಲಕ್ಷ್ಮಿಯಲ್ಲಿ ನಿಮಗೆ ಸರಿಸುಮಾರು 8,000 ದುಡ್ಡು ರಿಲೀಸ್ ಆಗ್ತಾ ಇದೆ. ಹತ್ತತ್ರ 10,000 ಕೋಟಿ ಇದಕ್ಕೆ ವೆಚ್ಚವಾಗ್ತಾ ಇದೆ. ಹಣಕಾಸು ಇಲಾಖೆ ಮೊದಲಿಗೆ ದುಡ್ಡು ಕೊಡ್ತಾ ಇಲ್ಲ. ಬಿಜೆಪಿ ನಾಯಕರು ಚಳಿಗಾಲದ ಅಧಿವೇಶನದಲ್ಲಿ ಪ್ರೆಷರ್ ಏನ್ ಹಾಕಿದ್ರು, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಈ 2 ಕಂತುಗಳ ಜೊತೆಗೆ 4 ಕಂತುಗಳನ್ನ ಪೆಂಡಿಂಗ್ ಉಳಿಸಿದ್ರಿ. ಟೋಟಲ್ 6 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ. ಹಾಗಾಗಿ ದುಡ್ಡನ್ನ ಯಾವಾಗ ಹಾಕ್ತಿದ್ರಿ, ನುಡಿದಂತೆ ನಡೀತಾ ಇದೀವಿ ಅಂತ ಬರೀ ಬಾಯಿ ಮಾತ್ಲೆ ಹೇಳೋದಲ್ಲ, ಎಲ್ಲರ ಖಾತೆಗಳಿಗೆ ಜಮಾ ಮಾಡಿ ನೀವು ತೋರಿಸಬೇಕು ಅಂದಾಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಣಕಾಸು ಇಲಾಖೆ ದುಡ್ಡನ್ನ ಸರಿಯಾಗಿ ಕೊಡ್ತಾ ಇಲ್ಲ, ನಾನು ಪ್ರತಿ ತಿಂಗಳು ಕೂಡ ನೋಟಿಸ್ ಅನ್ನ ಕಳಿಸ್ತೀನಿ, ಆದ್ರೂ ಸಹಿತ ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ, ಅಂದ್ರೆ ಹಣಕಾಸು ಇಲಾಖೆ ದುಡ್ಡನ್ನ ರಿಲೀಸ್ ಮಾಡ್ತಾ ಇಲ್ಲ. ಹೀಗಾಗಿ ಮಹಿಳೆಯರ ಅಕೌಂಟ್ ಗಳಿಗೆ ದುಡ್ಡನ್ನ ಜಮಾ ಮಾಡೋದು ಡಿಲೇ ಆಗ್ತಾ ಇದೆ. ಅದನ್ನ ನಾನು ಸರಿಪಡಿಸ್ತೀನಿ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಯಾವ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ, ಸದ್ಯಕ್ಕೆ ಎಷ್ಟು ಕೋಟಿ ಅಷ್ಟು ಫಂಡ್ ರಿಲೀಸ್ ಆಗಿದೆ, ಅದರಲ್ಲಿ ಯಾವ ಕಂತುಗಳು ಈಗ ಸದ್ಯಕ್ಕೆ ರಿಲೀಸ್ ಆಗಿದೆ, ಅದರಲ್ಲಿ ಎಷ್ಟು ಲಕ್ಷ ಮಹಿಳೆಯರಿಗೆ ಜಮಾ ಆಗಿದೆ, ಇನ್ನು ಎಷ್ಟು ಲಕ್ಷ ಮಹಿಳೆಯರಿಗೆ ಜಮಾ ಆಗಬೇಕಾಗಿದೆ, ಯಾವ ಜಿಲ್ಲೆಗಳಿಗೆ ಬಂದಿದೆ, ಯಾವ ಜಿಲ್ಲೆಗಳಿಗೆ ಬರಬೇಕಾಗಿದೆ. ಸೊ ಟೋಟಲಿ ಇದ್ರೆಲ್ಲದರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಸೊ ಗೃಹಲಕ್ಷ್ಮಿಯರು ಈ ಒಂದು ವಿಡಿಯೋನ ನೀವು ನೋಡ್ತಾ ಇದ್ರೆ ಹೀಗೆ ಕಂಟಿನ್ಯೂ ಆಗಿ ಕೊನೆವರೆಗೂ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಕ್ಲಿಯರಿಟಿ ಸಿಗುವಂತದ್ದು, ಇಂಪಾರ್ಟೆಂಟ್ ಮಾಹಿತಿ ಅರ್ಥ ಆಗುವಂತದ್ದು. ಸೊ ಹೀಗಾಗಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ. ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ನಿಮಗೆ ಬರ್ಬೇಕಾಗಿರ್ತಕ್ಕಂಥದ್ದು ಬರೀ 4 ಕಂತುಗಳಲ್ಲ, 6 ಕಂತುಗಳು. ಸೊ ನಿಮಗೆ ತಮ್ನಲ್ಲಂತೂ ನೋಡಿರ್ತೀರಿ 24, 25, 26, 27 4 ಕಂತುಗಳು ಬರಬೇಕಾಗಿದೆ ಅಂತ. ಇದನ್ನ ಹೊರತುಪಡಿಸಿ ಮತ್ತೆ ಯಾವ್ದಪ್ಪ ಅಂತ ನೀವು ಕ್ವಶನ್ ಮಾರ್ಕು ನಿಮ್ಮ ತಲೆಯಲ್ಲಿ ಉಂಟಾಗಿರಬಹುದು. ಮೊದಲು 24 ಕಂತಂದ್ರೆ ತಿಳ್ಕೊಳ್ಳೋಣ. ಇಲ್ಲಿ ಸೆಪ್ಟೆಂಬರ್ ತಿಂಗಳಂದ್ರೆ 24ನೇ ಕಂತಿನ ಹಣ, ಅಕ್ಟೋಬರ್ ತಿಂಗಳಂದ್ರೆ 25ನೇ ಕಂತಿನ ಹಣ, ಜೊತೆಗೆ ನವೆಂಬರ್ 26, ಡಿಸೆಂಬರ್ 27. ಯಾಕಂದ್ರೆ ತಿಂಗಳ ಜೊತೆಗೆ ಕಂತುಗಳು ಕೂಡ ನಿಮಗೆ ಒಂದು ನೆನಪಿರಬೇಕು, ಇಲ್ಲಾಂದ್ರೆ ಯಾಮಾರಿಸ್ಬಿಡ್ತಾರೆ. ಈಗಾಗಲೇ ಯಾಮಾರಿಸಿದರೆ 2 ಕಂತುಗಳನ್ನ. ಸೊ ನೀವು ಮರ್ತು ಬಿಟ್ಟಿದ್ರಿ, ನಮಗೆ ನೆನಪಿತ್ತು, ಆದ್ರೆ ಸರ್ಕಾರ ಬಿಡುಗಡೆ ಮಾಡ್ಬೇಕಲ್ವಾ, ಬಿಡುಗಡೆ ಮಾಡಿದ್ರೆ ಮಾತ್ರ ನಮಗೆ ಕ್ಲಿಯರಿಟಿ ಕೊಡ್ಲಿಕ್ಕೆ ಸಾಧ್ಯ. ಸೊ ನಾವು ಹೇಳ್ತೀವಿ, ಆದ್ರೆ ನೀವು ಆಕ್ರೋಶವನ್ನ ಅಥವಾ ಪ್ರತಿಭಟನೆ ಮಾಡಿದ್ರೆ ಮಾತ್ರ ಸರ್ಕಾರ ಬಗ್ಗತ್ತೆ. ಆದ್ರೆ ಆ ಕೆಲಸವನ್ನ ಬಿಜೆಪಿ ನಾಯಕರು ಚಳಿಗಾಲದ ಅಧಿವೇಶನದಲ್ಲಿ ಮಾಡ್ತಾರೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲಿಗೆ ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ 2025ರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಸರ್ಕಾರ ಕೊಟ್ಟಿರೋದಿಲ್ಲ. ಡೈರೆಕ್ಟ್ ಆಗಿ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಇಲ್ಲಿವರೆಗೂ ಕೂಡ ಕೊಡ್ತಾರೆ. ನೆಕ್ಸ್ಟ್ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳ ಹಣವನ್ನ ಹೋದ ವರ್ಷದಲ್ಲಿ ಕೊಡೋದಿಲ್ಲ. ಆ ಕಂತುಗಳು ಜೊತೆಗೇನೆ ಹೋದ ವರ್ಷದಲ್ಲಿನೇ ಅಂದ್ರೆ 25ರಲ್ಲಿನೇ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಕೊಟ್ಟಿರಲಿಲ್ಲ. ಆ 2 ಕಂತುಗಳ ಜೊತೆಗೆ ಈ 4 ಕಂತುಗಳು ಸರಿಸುಮಾರು 6 ಕಂತುಗಳನ್ನ ಅಂದ್ರೆ 12,000 ಪ್ರತಿಯೊಬ್ಬ ಮಹಿಳೆಯರಿಗೆ ಜಮಾ ಆಗಬೇಕು. ಇಷ್ಟು ದುಡ್ಡನ್ನ ರಿಲೀಸ್ ಮಾಡಿದ್ದೆ ಆದ್ರೆ ಸತತವಾಗಿ ಅಂದ್ರೆ 15 ದಿನಗಳಲ್ಲಿ 1 ಕಂತು ಕ್ಲಿಯರು, ಇನ್ನು 2 ತಿಂಗಳಲ್ಲಿ ಒಂದೇ ತಿಂಗಳಲ್ಲಿ 2 ಕಂತುಗಳನ್ನ ಕ್ಲಿಯರ್ ಮಾಡ್ತಾ ಹೋದ್ರೆ ಸರ್ಕಾರದಿಂದ ಮಹಿಳೆಯರಿಗೆ ಎಷ್ಟು ಸಿಕ್ಕಂಗಾಗತ್ತೆ, 12,000 ದಿಢೀರನೆ ಸಿಕ್ಕಂಗಾಗತ್ತೆ. ಇದರಿಂದ ಮಹಿಳೆಯರು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಥವಾ ಏನಾದ್ರೂ ವಸ್ತುಗಳ ಖರೀದಿಗೆ ಅಥವಾ ತಮ್ಮ ಲೋನ್ ಅನ್ನ ಮುಟ್ಟಿಸ್ಲಿಕ್ಕೆ, ಅಥವಾ ಒಬ್ಬೊಬ್ರು ಕಿರಾಣಿ ಶಾಪ್ ಅನ್ನ ಇಟ್ಕೊಂಡಿದ್ದಾರೆ, ಈಗಾಗಲೇ ಒಬ್ಬ ಅಜ್ಜಿ ಹೋಳಿಗೆ ಊಟವನ್ನ ಮಾಡಿಸಿದ್ರು, ಹೀಗೆ ಅನೇಕ ತರದಾಗಿ ಯೂಸ್ ಅನ್ನ ಮಾಡ್ಕೊಳ್ತಾರೆ. ಇದರಿಂದ ಬೆನಿಫಿಟ್ಸ್ ಅಂತೂ ಸಿಗ್ತಾ ಇದೆ. ಆದ್ರೆ ಉಳಿದಂತಹ ಯೋಜನೆಗಳಲ್ಲಿ ನಾನು ಹೆಚ್ಚಾಗಿ ಮಾತನಾಡೋಕೆ ಏನು ಹೋಗೋದಿಲ್ಲ. ಯಾಕಂದ್ರೆ ಆ ಯೋಜನೆಯಲ್ಲಿ ಉದಾಹರಣೆಗೆ ಶಕ್ತಿ ಯೋಜನೆ ತೆಗೆದುಕೊಳ್ಳೋಣ, ಅಲ್ಲಿ ನಿಮಗೆ ಯೂಸ್ ಇರೋಕ್ಕಿಂತ ಅನಾನುಕೂಲನೇ ಹೆಚ್ಚಾಗಿದೆ. ಯಾಕಂದ್ರೆ ಉದಾಹರಣೆಗೆ ಒಂದ್ ಸ್ವಲ್ಪ ಹೇಳ್ತೀನಿ ಕೇಳಿ, ನಾನು ಸಾಕಷ್ಟು ಜನರೇ ಕಮೆಂಟ್ ಮಾಡಿದ್ದಾರೆ, ಅದನ್ನೇ ನಿಮ್ ಮುಂದೆ ನಾನು ಬಿಡಿಸಿ ಹೇಳ್ತೀನಿ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಸರಿಯಾದ ಟೈಮ್ಗೆ ಶಾಲಾ ಕಾಲೇಜುಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ವಂತೆ. ಯಾಕಂದ್ರೆ ಬಸ್ಗಳು ರೇಷ್ ಆಗಿರುತ್ತೆ, ಹೀಗಾಗಿ ಕಂಡಕ್ಟರು ಅಥವಾ ಡ್ರೈವರು ನಿಲ್ಸೋದು ಹೇಗೆ, ಪಾಪ ಅವರು ಕೂಡ ರೇಷ್ ಆಗಿರುತ್ತೆ, ಹಾಗೆ ಹೊಡೆದು ಬಿಡ್ತಾರೆ. ಅದರ ಜೊತೆಗೇನೆ ಇದಕ್ಕೆ ಎಕ್ಸಾಮ್ ಇರುವಂತಹ ಸಂದರ್ಭದಲ್ಲಿ ಈ ರೀತಿ ಆಗಿದ್ದೆ ಆದ್ರೆ ವರ್ಷ ಪೂರ್ತಿ ಓದಿರೋದು ವಿದ್ಯಾರ್ಥಿಗಳಿಗೆ ಏನೋ ಮಾಡ್ಲಿಕ್ಕೆ ಆಗೋದಿಲ್ಲ, ಎಕ್ಸಾಮೇ ಬರ್ಲಿಕ್ಕೆ ಆಗೋದಿಲ್ಲ, ದೂರ ಇರತ್ತೆ, ಬಸ್ಸುಗಳು ಕೂಡ ನಿಲ್ಸೋದಿಲ್ಲ, ಟೈಮ್ ಆಗತ್ತೆ. ಅಲ್ಲಿ ಟೈಮ್ ಆಗಿ ಹೋದ್ರೂ ಸಹಿತ ಸರಿಯಾಗಿ ನೆನಪಿರೋದಿಲ್ಲ. ಯಾಕಂದ್ರೆ ಫುಲ್ ಫ್ರೆಶರ್ ಅಲ್ಲಿ ಇದ್ಬಿಡ್ತಾರೆ, ಟೈಮ್ ಆಯ್ತು ಅಥವಾ ಇನ್ನು ಹೋಗಿ ಅಲ್ಲಿ ಬರೆಯೋದು ಎಷ್ಟು ಗಂಟೆಯಲ್ಲಿ ಎಷ್ಟು ಬರಿಬೇಕು ಪಾಪ. ಸೊ ಈ ತೊಂದರೆ ಜೊತೆಗೇನೆ ರಿಕ್ಷಾ ಚಾಲಕರಿಗೆ, ಆಟೋ ಚಾಲಕರಿಗೆ ತನ್ನ ದಿನಗೂಲಿ ಆಗ್ತಾ ಇಲ್ಲ. 1-2 ಕಿಲೋಮೀಟರ್ ಇದ್ರೂ ಸಹಿತ ಮಹಿಳೆಯರು ಬಸ್ ನಲ್ಲಿ ಅಡ್ಡಾಡ್ತಾ ಇದ್ದಾರೆ, ಹೀಗಾಗಿ ಅವರ ವೇತನ ಆಗ್ತಾ ಇಲ್ಲ. ಯಾಕಂದ್ರೆ ಉದ್ಯೋಗ ಮಾಡ್ತಿರ್ತಾರೆ, ಅವರ ತಲೆ ಮೇಲೆ ಹೊಟ್ಟೆ ಮೇಲೆ ಹೊಡೆದಂಗ ಆಗ್ಬಿಡುತ್ತೆ. ಇದರ ಜೊತೆಗೆ ವೃದ್ಧರಲ್ಲಿ, ಅದು ಮಹಿಳೆಯರಾಗಿರ್ಲಿ ಅಥವಾ ಪುರುಷ ವೃದ್ಧರಾಗಿರ್ಲಿ, ಅವರಿಗೆ ಕುಂತ್ಕೊಳ್ಳಿಕ್ಕೆ ಸ್ಥಳನೇ ಇರೋದಿಲ್ಲ. ಯಾಕಂದ್ರೆ ಫುಲ್ ರಶ್ ಆಗಿರುತ್ತೆ, ಯಾರು ಕೂಡ ಕುಂತ್ಕೊಳ್ಳಪ್ಪ ಅಂತ ಹೇಳ್ಬಿಟ್ಟು ಬುಟ್ಟಿ ಕೊಡೋದಿಲ್ಲ. ಸೊ ಇಂತಹ ಪರಿಸ್ಥಿತಿಯಲ್ಲಿ ಬಸ್ ಅನ್ನ ಫ್ರೀ ಮಾಡಿ ಕೊಟ್ರೆ ಸರ್ಕಾರಕ್ಕೆ ಇನ್ಕಮ್ ಹೋಗೋದೇ ಕಟ್ಟಾಗಿ ಸರ್ಕಾರ ವಾಪಸ್ ಆ ಒಂದು ಯೋಜನೆಯ ಮುಖಾಂತರ ಆ ಇಲಾಖೆಗೆ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ, ಅಂದ್ರೆ ದುಡ್ಡನ್ನ ಹಾಕಬೇಕಾಗತ್ತೆ. ಹೀಗಾಗಿ ಸರ್ಕಾರಕ್ಕೆ ಸಾಲ ಆಗತ್ತೆ. ಸರ್ಕಾರಕ್ಕೆ ಸಾಲ ಆದ್ರೆ ಬೆಲೆಗಳ ಏರಿಕೆ ಆಗತ್ತೆ. ಯಾಕಂದ್ರೆ ಸಾಲ ತೀರಿಸಬೇಕು, ಯೋಜನೆಗಳನ್ನ ನಡೆಸಬೇಕಂದ್ರೆ ಬೆಲೆಗಳ ಏರಿಕೆ ಆಗಬೇಕು, ತೆರಿಗೆಯನ್ನ ಹೆಚ್ಚಾಗಿ ಕಟ್ಕೊಳ್ಬೇಕು.
ಹೀಗಾಗಿ ಬೆಲೆಗಳ ಏರಿಕೆಯನ್ನ ಕಟ್ಟೋದು ಯಾರು? ಸಾಮಾನ್ಯ ಪ್ರಜೆಗಳು. ಯೂಸು ನಾವೇ ಮಾಡ್ಕೊಳ್ಳೋದು, ಬೆಲೆಗಳನ್ನ ನಾವೇ ಕಟ್ಕೊಳ್ಳೋದು. ಸೈಕಲ್ ತರ ವರ್ಕ್ ಆಗ್ತಾ ಇದೆ, ಸರ್ಕಾರ ಏನು ಕೊಡ್ತಾ ಇಲ್ಲ, ನಮ್ಮಿಂದನೇ ತೆಗೆದುಕೊಂಡು ನಮಗೆ ಕೊಡ್ತಾ ಇದೆ. ಇದನ್ನ ಬಿಡಿಸಿ ಹೇಳೋದಾದ್ರೆ ಈ ರೀತಿ ಅರ್ಥ ಆಗತ್ತೆ ಸ್ನೇಹಿತರೆ. ಸೊ ಇದನ್ನ ಬಿಡಿ, ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ಅಂತೂ ಬೆನಿಫಿಟ್ ಸಿಗ್ತಾ ಇದೆ. ಇದರಲ್ಲಿ ನಾನು ಮಾತಾಡೋದಿಲ್ಲ, ಯಾಕಂದ್ರೆ ಇದರಿಂದ ಲಕ್ಷಾಂತರ ಫಲಾನುಭವಿಗಳಿಗೆ ಯೂಸ್ ಸಿಗ್ತಾ ಇದೆ. ಸೊ ಹಾಗಾಗಿ ಸರ್ಕಾರ ಒಂದು ಯೋಜನೆಯನ್ನ ಸರಿಯಾಗಿ ನಡ್ಸ್ಕೊತ ಹೋದ್ರೆ ಒಳ್ಳೇದು. ಇನ್ನು ನಾನು ಇದಕ್ಕೆ ಸಲಹೆ ಕೊಡ್ತಾ ಇಲ್ಲ, ಸ್ವತಃ ಜನರೇ ಹೇಳ್ತಕ್ಕಂಥದ್ದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇನ್ನು ಈ 4 ಕಂತುಗಳ ಜೊತೆಗೆ ಆ 2 ಕಂತುಗಳು 6,000 ಬರ್ತಾ ಇರೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಅಂತ ನಾನು ಕೊಟ್ಟಿದ್ದೀನಿ. ಫೆಬ್ರವರಿ, ಮಾರ್ಚು ಜೊತೆಗೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ 4 ತಿಂಗಳ ಹಣ, ಆ 2 ತಿಂಗಳ ಹಣ 6 ಕಂತುಗಳು 12,000 ದುಡ್ಡು. ಇದರಲ್ಲಿ ಎಷ್ಟು ಖರ್ಚು ವೆಚ್ಚ ಆಗತ್ತಂದ್ರೆ ಸರಿಸುಮಾರು 15,000 ಕೋಟಿಯಷ್ಟು ವೆಚ್ಚ ಆಗತ್ತೆ. ಅಂದ್ರೆ ಒಂದು ಕಂತಿಗೆ 2,500 ಕೋಟಿ, 2 ಕಂತಿಗೆ 5,000, 4 ಕಂತುಗಳಿಗೆ 10,000. ಸೊ ಹೀಗೆ 6 ಕಂತುಗಳಿಗೆ 15,000 ಕೋಟಿ ಅಷ್ಟು ಹಣಕಾಸು ಇಲಾಖೆ ರಿಲೀಸ್ ಮಾಡತ್ತೆ. ಸೊ ಅಷ್ಟು ದುಡ್ಡನ್ನ ಒಮ್ಮೆಲೆ ರಿಲೀಸ್ ಮಾಡತ್ತ? ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಈಗ ಬಿಡುಗಡೆ ಮಾಡಿರುವಂತದ್ದು ಬರೀ 3 ಕಂತುಗಳ ದುಡ್ಡನ್ನ 7,500 ಕೋಟಿ ಅಷ್ಟು ಫಂಡ್ ಅನ್ನ ರಿಲೀಸ್ ಮಾಡಿದೆ. 6 ಕಂತುಗಳ ದುಡ್ಡನ್ನ ರಿಲೀಸ್ ಮಾಡ್ತಾ ಹೋದ್ರೆ ಸರ್ಕಾರ ಎಲ್ಲಿಂದ ತರಬೇಕು ದುಡ್ಡನ್ನ? ಒಮ್ಮೆಲೆ ಬಿಡುಗಡೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಮೊದಲು 3 ಕಂತುಗಳನ್ನ ಕ್ಲಿಯರ್ ಮಾಡ್ತೀವಿ ಅಂತಕ್ಕಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಈ 3 ಕಂತುಗಳಿಗೆ ಎಷ್ಟು ದುಡ್ಡನ್ನ ರಿಲೀಸ್ ಮಾಡಿದ್ದಾರೆ ಅಂದ್ರೆ, ಸೊ ನಿಮಗೆ ಎಷ್ಟಂದ್ರೆ ಈಗ 7,500 ಕೋಟಿ. ಈ 7,500 ಕೋಟಿಯಲ್ಲಿ 3 ಕಂತುಗಳು ಕ್ಲಿಯರ್ ಆಗ್ತವೆ. ಸೊ ಹೀಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿ ಪ್ರಕಾರ ಈಗ ರಿಲೀಸ್ ಆಗಿರೋದು 24ನೇ ಕಂತಿನ ಹಣ, ಅಂದ್ರೆ ಸೆಪ್ಟೆಂಬರ್ ತಿಂಗಳ ಹಣ. ಈ ಸೆಪ್ಟೆಂಬರ್ ತಿಂಗಳ ಹಣ ಈಗಾಗಲೇ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಅದೇ ರೀತಿಯಾಗಿ ಹಾವೇರಿ, ಕೋಲಾರ, ಉತ್ತರ ಕನ್ನಡ, ಗದಗ, ಕಲಬುರಗಿ, ಬೆಳಗಾವಿ, ಅದೇ ರೀತಿಯಾಗಿ ಕಲಬುರಗಿ, ಸೊ ಜೊತೆಗೆ ಚಿತ್ರದುರ್ಗ, ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗಿದೆ. ಸೊ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇನ್ನೂ ಬರಬೇಕಾಗಿದೆ. ಬರೋತ್ತು ಕೂಡ. ಈಗ ಎಷ್ಟು ಲಕ್ಷ ಮಹಿಳೆಯರಿಗೆ ದುಡ್ಡು ಬಂದಿದೆ ಅಂದ್ರೆ 10 ರಿಂದ 12 ಲಕ್ಷ ಮಹಿಳೆಯರಿಗೆ ದುಡ್ಡು ಬಂದಿದೆ ಅಂತೆ. ಸೊ ಇನ್ನೂ ಕೂಡ ಕೋಟ್ಯಾಂತರ ಫಲಾನುಭವಿಗಳು ಬಾಕಿ ಇದ್ದಾರೆ. ಯಾಕಂದ್ರೆ 1,22,00,000 ಮಹಿಳೆಯರಿದ್ದೀರಿ. ಅದರಲ್ಲಿ ನಿಮಗೆ ಎಷ್ಟು ಜಮಾ ಆಗತ್ತಂದ್ರೆ 12 ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂದ್ರೆ ಇನ್ನು ಸರಿಸುಮಾರು 1,00,00,000 ಮಹಿಳೆಯರಿಗೆ ದುಡ್ಡು ಬರಬೇಕಾಗಿದೆ ಅಂದ್ರೆ 1 ಕೋಟಿ ಮಹಿಳೆಯರಿಗೆ ದುಡ್ಡು ಬಂದಿದೆ ಆದ್ರೆ ಈ ಒಂದು ಕಂತು ಕ್ಲಿಯರ್ ಆಗಿಬಿಡುತ್ತೆ. ಆದಷ್ಟು ಬೇಗ ಇದನ್ನ ಕ್ಲಿಯರ್ ಮಾಡ್ಬೇಕಂತ ಸರ್ಕಾರಕ್ಕೆ ನಮ್ಮ ಮನವಿ ಕೂಡ ಇರುತ್ತೆ. ಯಾಕಂದ್ರೆ ಡಿಲೇ ಮಾಡಿ ಜಮಾ ಮಾಡೋದ್ರಿಂದ ಮಹಿಳೆಯರಿಗೂ ಕೂಡ ದುಡ್ಡು ಕೊಡಲ್ದಂಗೆ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೋ ಅವುಗಳನ್ನ ಬೇಗ ರಿಲೀಸ್ ಮಾಡಿ ಕ್ಲಿಯರ್ ಮಾಡ್ಬೇಕಂತ ಬಿಜೆಪಿ ನಾಯಕರಿಗೂ ಕೂಡ ಪ್ರೆಷರ್ ಅನ್ನ ಹಾಕಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ. ಸೊ ಹೀಗಾಗಿ ಹಣಕಾಸು ಇಲಾಖೆ ದುಡ್ಡನ್ನ ಏನು ಬಿಡುಗಡೆ ಮಾಡ್ತಿರ್ಲಿಲ್ಲಲ್ಲ ಸರಿಯಾಗಿ, ಸೊ ಅವರೇ ಒಂದು ಹಣಕಾಸು ಇಲಾಖೆ ಇದ್ದ ಹಾಗೆ ಅದನ್ನ ಬಿಡುಗಡೆ ಮಾಡೋದ್ರಲ್ಲಿ ತೊಂದರೆ ಏನು? ಎಷ್ಟು ದುಡ್ಡಿದೆ ಅಷ್ಟಂತೂ ಬಿಡುಗಡೆ ಮಾಡ್ಕೊಳ್ಬಹುದು, ಅಥವಾ ಉಳಿದಿರೋದನ್ನ ಸಾಲವನ್ನ ಮಾಡ್ಕೊಂಡಾದ್ರೂ ದುಡ್ಡನ್ನ ಕೊಡಬಹುದು. ಇನ್ನು ಸರ್ಕಾರದ ಮೇಲೆ ಇದನ್ನ ಬಿಟ್ಟಿರೋದು. ಸದ್ಯಕ್ಕೆ ನಿಮಗೆ ಈ ಒಂದು 4 ಕಂತುಗಳಲ್ಲಿ ಈಗ 1 ಕಂತು ಅಥವಾ 2 ಕಂತು ಕ್ಲಿಯರ್ ಆಗತ್ತೆ. ಅಂದ್ರೆ 3 ಕಂತುಗಳ ದುಡ್ಡು ರಿಲೀಸ್ ಆಗಿದೆ, ಆದ್ರೆ ದಿಢೀರನೆ ಎಲ್ಲವನ್ನು ಕೊಡ್ಲಕ್ ಸಾಧ್ಯ ಇಲ್ಲ. ಮೊದಲು ಈ 1 ಕಂತನ್ನ 10 ರಿಂದ 12 ದಿನಗಳಲ್ಲಿ ಕ್ಲಿಯರ್ ಮಾಡ್ತಾರೆ, 24ನೇ ಕಂತಿನ ಹಣವನ್ನ. ಅದಾದ ಮೇಲೆ 25 ಸತತವಾಗಿ ರಿಲೀಸ್ ಮಾಡುತ್ತಾರೆ. ಅದರಾದ ಮೇಲೆ 26 ಆಮೇಲೆ ಹಣಕಾಸು ಇಲಾಖೆಯಿಂದ ಮತ್ತೆ ದುಡ್ಡನ್ನ ರಿಲೀಸ್ ಮಾಡ್ಕೊಳ್ಳಲಾಗತ್ತೆ. ಸೊ ಹೀಗಾಗಿ ಇದರದೇ ಆದಂತಹ ಟೈಮ್ ತೆಗೆದುಕೊಳ್ಳುತ್ತೆ, ಇದರದೇ ಆದಂತಹ ಪ್ರೊಸೆಸರ್ ಇರ್ತವೆ, ತಾಂತ್ರಿಕ ದೋಷ ಅದು ಇದು ಏನಾದ್ರೂ ಆಗಬಹುದು. ಹೀಗಾಗಿ ಹಂತವಾಗಿನೇ ದುಡ್ಡು ಜಮಾ ಮಾಡ್ತಾರೆ, ದಿಢೀರನೆ ಎಲ್ಲ ಕಂತುಗಳನ್ನ ಕ್ಲಿಯರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲೇ ಹೇಳಿದ್ದಾರೆ. ಸೊ ಹೀಗಾಗಿ ಇನ್ಫಾರ್ಮೇಶನ್ ನಾನು ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.